ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ರಾತ್ರಿ ಎಲ್ಲ ವಿದ್ಯೆಗೆ ನಿದ್ದೆ ಕೂಡ ಬರ್ತಾ ಇರಲ್ಲ. ನನ್ನ ಹೆಂಡ್ತಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಬೇಕು ಅಂತ ಈ ಕಡೆ ಭದ್ರಾ ಕೂಡ ವಿದ್ಯೆ ಇರೋ ರೂಮ್ ಕಡೆ ಬರ್ತಾನೆ. ಕಿಟಕಿಯಿಂದ ನೋಡಿದರೆ ವಿದ್ಯೆ ಕೂಡ ಎದ್ದು ಕೂತಿರ್ತಾಳೆ. ಆವಾಗ ಭದ್ರಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ವಿದ್ಯೆನ ಮಾತಾಡಿಸ್ಬಿಟ್ಟು ಹೊರಗೆ ಬಾ ಅಂತ ಕರಿತಾನೆ. ಆವಾಗ ವಿದ್ಯೆ ಕೂಡ ನನಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅಮ್ಮಮ್ಮಗೂ ಕೂಡ ಎಚ್ಚರ ಆಗ್ಬಿಡುತ್ತೆ. ಎಲ್ಲೋದ್ಲಿ ಇವಳು ಕಾಣ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ವಿದ್ಯಾ ಅಂತ ಕರೆದಿದ್ದ ತಕ್ಷಣ ಈ ಕಡೆ ವಿದ್ಯೆ ಕೂಡ ತುಂಬ ಗಾಬರಿಯಾಗಿ ಭದ್ರನ ಬಿಟ್ಬಿಟ್ಟು ಮತ್ತೆ ರೂಮ್ಗೆ ವಾಪಸ್ ಬರ್ತಾಳೆ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಆವಾಗ ವಿದ್ಯೆ ಕೂಡ ತುಂಬ ನಿದ್ದೆಯಲ್ಲಿರಬೇಕಾದ್ರೆ ಟೇಬಲ್ ಮೇಲೆ ಹಾಗೆ ಮಲ್ಕೊಂಡಿರ್ತಾಳೆ. ಅಲ್ಲಿಗೆ ಅವ್ರ ಮಾವ ಕೂಡ ಬರ್ತಾರೆ. ಮನು ಸ್ವಲ್ಪ ಕಾಫಿ ಕೊಡು ಅಂತ ಹೇಳಿದ ತಕ್ಷಣ ಈ ಕಡೆ ಅವ್ರ ಅತ್ತೆ ಕೂಡ ಟೀನ ರೆಡಿ ಮಾಡ್ಕೊಂಡು ಬಂದು ವಿದ್ಯಾ ವಿದ್ಯಾ ಅಂತ ಮಾತಾಡಿಸ್ತಾರೆ. ಅಯ್ಯೋ ಅತ್ತೆ ಹೇಳಿ ಅಂದಾಗ ಯಾಕಮ್ಮ ಹುಷಾರಿದೆಯಾ ತಾನೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ಯಾ ಅಂದಾಗ ಅತ್ತೆ ಆ ರೀತಿ ಏನೂ ಇಲ್ಲ ಅಂತ ಹೇಳ್ತಾಳೆ. ನನಗೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ನಿಮ್ಮ ಮಾವ ಮತ್ತು ಚಿಕ್ಕ ಮಾವಗೆ ಈ ಟೀನ ಕೊಟ್ಬಾ ಅಂತ ಹೇಳಿದಾಗ ವಿದ್ಯೆ ಕೂಡ ಟೀನ ತಗೊಂಡು ಬರ್ತಾ ಇರ್ತಾಳೆ. ತುಂಬ ನಿದ್ದೆಗಣ್ಣಲ್ಲಿ ಇರೋದ್ರಿಂದ ಆ ಟೀನ ಅವ್ರ ಮಾವ ಕೈಗೆ ಕೊಡ್ದೇನೆ ಹಾಗೆ ಕೆಳಗೆ ಬಿಟ್ಬಿಡ್ತಾಳೆ. ಅದು ಅವ್ರ ಮಾವನ ಕಾಲಿ ಮೇಲೆ ಬಿದ್ದುಬಿಡುತ್ತೆ. ಸಡನ್ ಆಗಿ ಅವರು ಕೋಪ ಮಾಡಿಕೊಂಡು ನೋಡಿಕೊಂಡು ಕೆಲಸ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತ ಬೈದ್ಬಿಡ್ತಾರೆ. ಅದೇ ಗಾಬರಿಗೆ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಬಂದಿದ್ದ ತಕ್ಷಣ ಎಲ್ಲರೂ ಕೂಡ ಏನಾಯಿತು ಶಿವರಾಮ, ಯಾಕೋ ಈ ರೀತಿ ಕೋಪದಲ್ಲಿದೆಯಾ ಅಂತ ಅಮ್ಮಮ್ಮ ಕೇಳಿದಾಗ ಏನು ಮಾತಾಡದೆ ಹಾಗೆ ನಿಂತಿರ್ತಾರೆ. ಆವಾಗ ಅವ್ರ ತಮ್ಮ ಕೂಡ ವಿದ್ಯೆ ಕಾಫಿ ಕಪ್ನ ಅಣ್ಣನ ಮೇಲೆ ಬಿಟ್ಬಿಟ್ಲು ಅಂತ ಹೇಳಿದಾಗ ಅವಾಗ ಅವ್ರ ತಂಗಿ ಕೂಡ ಅಲ್ಲ ವಿದ್ಯೆ, ಇದೆಲ್ಲ ಮಾಡ್ತಾ ಇರೋದು ನೋಡಿದರೆ ಬೇಕು ಅಂತಲೇ ನೀನು ಮಾಡ್ತಾ ಇದೀಯಾ, ಅಲ್ಲ ಬಿಸಿ ಕಪ್ಪನ್ನ ನಮ್ಮ ಅಣ್ಣನ ಮೇಲೆ ಬಿಡೋದಂದ್ರೆ ಏನು, ಸುಮ್ಮನೆನ ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳ್ತಾರೆ. ಇವಾಗ ಈ 3 ಅಡಿ ವಿದ್ಯೆಗೆ 6 ಅಡಿ ಗುಂಡಿ ತೋಡೋದಂತೂ ಪಕ್ಕ ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಈ ಕಡೆ ವಿದ್ಯೆ ಅಂತೂ ತುಂಬ ಗಾಬರಿಯಾಗಿ ರೂಮಿಗೆ ಹೋಗಿ ಲಾಕ್ ಮಾಡ್ಕೊಂಡು ಬಿಡ್ತಾಳೆ. ಆವಾಗ ಈ ಕಡೆ ಅವ್ರ ಮಾವ ಕೂಡ ಸಮಾಧಾನ ಮಾಡಿಕೊಂಡು ಮತ್ತೆ ವಿದ್ಯೆ ರೂಮ್ ಹತ್ರ ಬರ್ತಾರೆ. ಬಾರಮ್ಮ ವಿದ್ಯೆ, ಯಾಕೆ ಅಷ್ಟೊಂದು ಗಾಬರಿಯಾಗಿದ್ಯಾ, ಹೊರಗೆ ಬಾ, ಯಾರು ನಿನಗೇನು ಮಾತಾಡೋದಿಲ್ಲ ಅಂತ ಕರೀತಾರೆ. ಆವಾಗ ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಬಾರಮ್ಮ ವಿದ್ಯೆ, ಯಾಕೆ ಅಷ್ಟೊಂದು ಗಾಬರಿಯಾಗಿದ್ಯಾ, ನಾನಿದ್ದೀನಿ ತಾನೆ, ಬಾ ಅಂತ ಹೇಳಿದಾಗ ವಿದ್ಯೆ ಕೂಡ ಡೋರ್ ಓಪನ್ ಮಾಡ್ಕೊಂಡು ಹೊರಗೆ ಬರ್ತಾಳೆ. ಏನವ ನೀನು, ಇಷ್ಟಕ್ಕೆಲ್ಲ ಯಾರಾದರೂ ತಲೆ ಕೆಡಿಸ್ಕೊಳ್ತಾರ, ನೀನೇನು ಅಂತ ದೊಡ್ಡ ಅಪರಾಧ ಮಾಡಿಲ್ಲ ತಾನೆ, ಏನು ಗೊತ್ತಿಲ್ದೇನೆ ಮಾಡಿದ್ಯಾ, ಬಿಟ್ಟಾಕು, ನನ್ನನ್ನು ಫೋನ್ ಮಾಡಿ ಜೈಲಿಗೆ ಕಳಿಸಿರೋರೆ ಆರಾಮಾಗಿರ್ಬೇಕಾದ್ರೆ ನೀನು ನನ್ನ ಮುದ್ದು ಸೊಸೆ ಕಣವ, ನೀನು ನನಗಿಂತ ಚೆನ್ನಾಗಿರ್ಬೇಕು ಅಂತ ಹೇಳ್ತಾನೆ. ನೀನು ಆಟ ಆಡೋ ಅಂತ ವಯಸ್ಸು, ಅಂಥದ್ರಲ್ಲಿ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡಿದ್ದೀವಿ, ನಿನಗೆ ಇದೆಲ್ಲ ಕಲಿಯೋದು ತುಂಬ ಕಷ್ಟ ಆಗುತ್ತೆ, ಆದರೆ ನೀನು ಬರ್ತಾ ಬರ್ತಾ ಇದನ್ನೆಲ್ಲ ತುಂಬ ಚೆನ್ನಾಗಿ ಕಲಿತೀಯ ಅನ್ನೋ ನಂಬಿಕೆ ನನಗಿದೆ. ಇಷ್ಟಕ್ಕೆಲ್ಲ ಯಾರಾದರೂ ಇಷ್ಟೊಂದು ಗಾಬರಿ ಪಡ್ಕೊಳ್ತಾರೆ, ಏನವ ನೀನು ಅಂತ ಹೇಳ್ಬಿಟ್ಟು ಮನು, ಈ ಅಮ್ಮ ತುಂಬ ಗಾಬರಿ ಆಗಿದ್ದಾರೆ, ಕರ್ಕೊಂಡು ಹೋಗಿ ಸ್ವಲ್ಪ ಸಮಾಧಾನ ಮಾಡು, ನಾನು ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರ ಮಾವ ಅಲ್ಲಿದ್ದ ಹೋಗ್ಬಿಡ್ತಾರೆ. ಹಾಗೆ ಅವ್ರ ಅತ್ತೆ ಕೂಡ ವಿದ್ಯೆನ ಕರ್ಕೊಂಡು ರೂಮ್ ಒಳಗೆ ಬರ್ತಾರೆ. ಇದೆಲ್ಲ ಆದಮೇಲೆ ವಿದ್ಯೆ ಕೂಡ ತುಂಬ ಬೇಜಾರು ಮಾಡಿಕೊಂಡು ಹೊರ ನಿಂತಿರ್ಬೇಕಾದ್ರೆ ಭದ್ರಾ ಕೂಡ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಅಲ್ಲ ಯಾಕೆ ಎಲ್ಲರೂ ಈ ರೀತಿ ನಿಂತಿದ್ದಾರೆ ಅಂತ ಅಂದ್ಕೊಳ್ತಾನೆ. ಕ್ವಾಟ್ಲೆ ಹತ್ರ ಬಂದ್ಬಿಟ್ಟು ಲೋ ಕ್ವಾಟ್ಲೆ ಏನಾಯಿತು, ನನ್ನ ಹೆಂಡ್ರು ಯಾಕೋ ಈ ರೀತಿ ನಿಂತಿದ್ದಾರೆ ಅಂದಾಗ ನನಗೂ ಗೊತ್ತಿಲ್ಲ, ನೀನೇ ಹೋಗಿ ಕೇಳು ಅಂತ ಹೇಳ್ತಾನೆ. ಸರಿ ಬಿಡು, ನನ್ನ ಹೆಂಡ್ರನ್ನ ನಾನೇ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಏನಾಯ್ತಮ್ಮಿ ಯಾಕೆ ಈ ರೀತಿ ನಿಂತಿದ್ಯಾ ಅಂದಾಗ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಕುತ್ಕೊಂಡು ಮಾತಾಡೋಣ ಬಾ ಅಂತ ಹೇಳಿದಾಗ ಹಾಗಲ್ಲ, ನನ್ನ ಕೈಯಲ್ಲಿ ಅಜ್ಜಿಗೆ ಹಾಕಿರೋ ಸವಾಲಲ್ಲಿ ಗೆಲ್ಲೋಕೆ ಸಾಧ್ಯನೇ ಇಲ್ಲ, ನಾನು ಅಜ್ಜಿ ಹತ್ರ ಹೋಗಿ ನಾನು ಸೋತಿದ್ದೀನಿ ಅಂತ ಒಪ್ಕೊಳ್ತೀನಿ ಅಂತ ವಿದ್ಯೆ ಹೇಳಿದಾಗ ಭದ್ರಾಗಂತೂ ಫುಲ್ ಶಾಕ್ ಆಗುತ್ತೆ. ಏನಮ್ಮಿ ಹೇಳ್ತಾ ಇದೆಯಾ, ಶಬಾಷ್ ಕಣಮ್ಮಿ, ನಿನ್ನ ಬಾಯಲ್ಲೂ ಕೂಡ ಇಂಥ ಮಾತು ಕೇಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ. ಏನು ಹೇಳ್ತಾ ಇದ್ದೀರಾ ಅಂತ ವಿದ್ಯೆ ಕೇಳಿದಾಗ ಹೌದು ಕಣಮ್ಮಿ, ನನ್ನ ಹೆಂಡ್ತಿ ನನಗೇನು ಅಡುಗೆ ಮಾಡಿ ಬಡಿಸ್ಬೇಕು ಅಂತ ಆಸೆ ಇಲ್ಲ ಕಣಮ್ಮಿ, ಆದರೆ ನನ್ನ ಹೆಂಡ್ತಿ ಗೆಲ್ಲಬೇಕು ಅನ್ನೋ ಆಸೆ ಇದೆ, ನನ್ನ ಹೆಂಡ್ತಿ ಯಾವತ್ತೂ ಕೂಡ ಸೋಲ್ಬಾರ್ದು ಅಂತ ಹೇಳ್ತಾನೆ. ಈ ಭದ್ರೇಗೌಡನ ಹೆಂಡ್ತಿ ಯಾವಾಗಲೂ ಕೂಡ ಧೈರ್ಯವಾಗಿ ಎದುರಿಸ್ಬೇಕು, ಆ ರೀತಿ ಇರಬೇಕು ಅಂತ ಯಾವಾಗಲೂ ಕೂಡ ಆಸೆ ಪಡ್ತೀನಿ, ಆದರೆ ನೀನು ಇವತ್ತು ಈ ರೀತಿ ಮಾತಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ಬಿಟ್ಟು ಭದ್ರ ಅಲ್ಲಿದ್ದ ಹಾಗೆ ಹೋಗ್ಬಿಡ್ತಾನೆ. ಯಾರೇನಾದರೂ ಹೇಳಿ ನನ್ನ ಕೈಯಲ್ಲಿ ಮಾತ್ರ ಆಗೋದಿಲ್ಲ, ನಾನು ಅಜ್ಜಿ ಹತ್ರ ಹೋಗಿ ನನ್ನ ಸತ್ಯನ ಒಪ್ಕೊಳ್ತೀನಿ ಅಂತ ಇನ್ನೇನು ವಿದ್ಯೆ ಕೂಡ ಹೋಗ್ತಾ ಇರಬೇಕು. ಅಲ್ಲಿಗೆ ಕ್ವಾಟ್ಲೆ ಮತ್ತು ವಿಜಿ ಇಬ್ಬರು ಕೂಡ ಬರ್ತಾರೆ. ಬಂದ್ಬಿಟ್ಟು ನೋಡಿ ವಿದ್ಯಕ್ಕ, ಬರೀ ನೀವು ಉಪ್ಪು ಖಾರ ಇಲ್ಲದೆ ಇರೋ ಊಟನ ನೀವು ಮಾತ್ರ ತಿಂತಿಲ್ಲ, ನಿಮ್ಮ ಜೊತೆಗೆ ಚಿಕ್ಕ ಹುಡ್ರು ಕೂಡ ತಿಂತಾ ಇದ್ದಾರೆ ಅಂತ ಹೇಳಿದಾಗ ಏನು ಮಾತಾಡ್ತಾ ಇದ್ದೀರಾ ಅಂತ ವಿದ್ಯೆ ಕೇಳ್ತಾಳೆ. ಹೌದು, ನಿಮಗೆ ಶಿಕ್ಷೆ ಕೊಟ್ಟಾಗಿದ್ದನು ಕೂಡ ಅಣ್ಣ ತಮ್ಮ ನೀವೇನು ಊಟ ಮಾಡ್ತಾ ಇದ್ದೀರೋ ಅದನ್ನೇ ಅವನು ಕೂಡ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಅವ್ರು ಯಾಕೆ ಶಿಕ್ಷೆನ ಅನುಭವಿಸ್ಬೇಕು ಅಂತ ವಿದ್ಯೆ ಕೇಳ್ತಾಳೆ. ಯಾಕೆಂದರೆ ನಿಮಗೆ ಶಿಕ್ಷೆ
ಸಿಗೋಕ್ಕೆ ಕಾರಣನೇ ಅವನು ಅಂತ ಅಂದ್ಕೊಂಡು ಅವರು ನಿಮ್ಮ ಜೊತೆಗೆ ಉಪ್ಪು ಖಾರ ಇಲ್ಲದೆ ಇರೋ ಊಟನ ಮಾಡ್ತಾ ಇದ್ದಾರೆ ಅಂತ ವಿದ್ಯೆಗೆ ಹೇಳಿದ ತಕ್ಷಣ ವಿದ್ಯೆಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆವಾಗ ವಿದ್ಯೆ ಕೂಡ ಭದ್ರ ಹತ್ರ ಬರ್ತಾಳೆ. ಬಂದ್ಬಿಟ್ಟು ನಾನು ಅಜ್ಜಿ ಹತ್ರ ಹಾಕಿರೋ ಸವಾಲಲ್ಲಿ ಗೆದ್ದೇ ಗೆಲ್ತೀನಿ, ನಾನು ನನಗೋಸ್ಕರ ಗೆಲ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮಗೋಸ್ಕರ ಗೆಲ್ತೀನಿ ಅಂತ ಹೇಳ್ತಾಳೆ. ನಿಜವಾಗ್ಲೂ ಕೂಡ ನಿಮ್ಮಂಥವ್ರನ್ನ ಗಂಡನಾಗಿ ಪಡೆಯೋಕೆ ನಾನು ತುಂಬ ಶಾನೆನೇ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳಿದ ತಕ್ಷಣ ಭದ್ರಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.